ನಾವು ಲಕ್ಷ ನಂಗೆ ಈಗ ನೆನಪಾಯ್ತು. ಏನು ಗೊತ್ತಾ, ಈಗ ನಾವು ತುಂಬ ಕೋಪ ಬರುತ್ತೆ. ಈಗ ನಿನಗೂ ಕೋಪ ಬರುತ್ತೆ ಅಮ್ಮನ ಮೇಲೆ, ಅಮ್ಮ ಹೊಡೆದ್ರು ಅಂತ. ಅಮ್ಮಗೂ ಕೋಪ ಬರುತ್ತೆ, ಹೇಳಿದ ಮಾತು ಕೇಳಿಲ್ವಲ್ಲ ಲಕ್ಷ, ಏನು ಮಕ್ಕಳ ನೀವು ಕೇಳಲ್ಲ ಅಂತ ಅಮ್ಮಂಗೂ ಕೋಪ ಬರುತ್ತೆ, ನೀನಿಗೂ ಕೋಪ ಬರುತ್ತೆ. ನಾವು ಕೋಪ ಬಂದಾಗ ಏನು ಮಾಡಬೇಕಪ್ಪ? ಹೊಡಿಬೇಕು. ಹೊಡ್ಬೇಕಾ? ಹೋಗಿ ನೋವಾಗುತ್ತಲ್ಲ. ಮಕ್ಳಿಗೆ ಹೊಡೆದ್ರೆ ಮಕ್ಳಿಗೆ ನೋವಾಗುತ್ತೆ. ಅಮ್ಮಗೆ ಮಕ್ಳು ಯಾರಾದರೂ ಹೊಡಿತಾರಾ? ಇಲ್ಲ. ನಾನು ಅವತ್ತು ಹೇಳಿದ್ನಲ್ಲ ನಿನಗೆ, ನಾವು ತಲೆಯಲ್ಲಿ ಸಿಟ್ಟಿಂದ ಕೋಪದಿಂದ ಯೋಚನೆ ಮಾಡಿದ್ರೆ ನಮ್ಮ ತಲೆಯಲ್ಲಿ ಯಾರು ಕುತ್ಕೊಂತಾರೆ? ಗುಮ್ಮಜ್ಜ ಕುತ್ಕೊಂತಾನೆ. ಅದಕ್ಕೆ ನಾವು ಇನ್ಯಾರನ್ನ ಕೂರಿಸ್ಕೊಬೇಕು? ಜಿಜ್ಜಿನೇನಂತ ಕೂರಿಸ್ಕೊಬೇಕು? ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹಂಗಂತ ನಾವು ತಲೆಯಲ್ಲಿ ದೇವ್ರ ಜಿಜ್ಜಿ ಬಗ್ಗೆ ಯೋಚನೆ ಮಾಡಿದ್ರೆ ಅವಾಗ ನಮಗೆ ಯಾವುದು ಕೆಟ್ಟ ಯೋಚನೆ ಬರಲ್ಲ ಅಲ್ವಾ? ಕೆಟ್ಟ ಯೋಚನೆ ಎಲ್ಲ ಜಿಜ್ಜಿ ಹೋಗಿಸಿ ಜಿಜ್ಜಿನೇ ಆಯ್ತಾನ. ಒಳ್ಳೆ ಯೋಚನೆ ಕೊಡ್ತಾನೆ. ಹೌದು ತಾನೆ? ಹೌದು, ನಿಜ ತಾನೆ? ಓಕೆ, ಹಂಗಾದ್ರೆ ನಾವು ಕೋಪ ಕಡಿಮೆ